ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬೀಚಿಕೆರೆ ಗ್ರಾಮದಲ್ಲಿ ಶ್ರೀ ಪೆನ್ನೋಬಳೇಶ ಸ್ವಾಮಿ ಗುಗ್ಗರಿ ಹಬ್ಬವು ಗ್ರಾಮೀಣ ಸಂಸ್ಕೃತಿಯಂತೆ ಅದ್ದೂರಿಯಾಗಿ ನಡೆಯಿತು. ಹಬ್ಬದ ಅಂಗವಾಗಿ ದೇವರಿಗೆ ಅಭಿಷೇಕ, ಅಲಂಕಾರ ಮತ್ತು ವಿಶೇಷ ಪೂಜೆ, ಗುಗ್ಗರಿ ನೈವೇದ್ಯ ಸಮರ್ಪಣೆ ಮಾಡಿ ಅನ್ನ ಸಂತರ್ಪಣೆ ಮತ್ತು ಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ದ್ರಾಕ್ಷಿರಸ ಮತ್ತು ವೈನ್ ಬೋರ್ಡ್ ನಿಗಮ ಮಂಡಳಿ ಅಧ್ಯಕ್ಷರಾದ ಯೋಗೇಶ್ ಬಾಬು ಮಾತನಾಡಿ, ಗ್ರಾಮೀಣ ಹಬ್ಬಗಳು ನಮ್ಮ ಪೂರ್ವಜರ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಸೇತುವೆಯಂತಿವೆ. ಇವುಗಳಲ್ಲಿ ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳು ಅಡಗಿವೆ. ಗ್ರಾಮೀಣ ಹಬ್ಬಗಳು ನಮ್ಮ ಸಂಪ್ರದಾಯ, ಆಚರಣೆ ಮತ್ತು ಜೀವನ ಶೈಲಿಯ ನಿಜವಾದ ಪ್ರತಿಬಿಂಬವಾಗಿವೆ. ಇವು ಕೇವಲ ಹಬ್ಬಗಳಲ್ಲ, ಗ್ರಾಮೀಣ ಸಮಾಜದ ಒಗ್ಗಟ್ಟು, ಭಕ್ತಿ ಮತ್ತು ಸಂಸ್ಕೃತಿಯ ಜೀವಂತ ರೂಪಗಳಾಗಿವೆ ಎಂದಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್, ನಾಗಭೂಷಣ್ ಹಾಗೂ ಹಟ್ಟಿಯ ಯಜಮಾನರು, ಭಕ್ತಾದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಶ್ರೀ ಪೆನ್ನೋಬಳೇಶ್ವರ ಸ್ವಾಮಿ ಗುಗ್ಗರಿ ಹಬ್ಬದ ಪ್ರಯುಕ್ತ ನಾವು ಇವತ್ತು ದೇವರ ಒಂದು ಆಶೀರ್ವಾದವನ್ನು ಪಡೆದಿದ್ದೀವಿ. ಪ್ರತಿ ವರ್ಷ ದೇವರನ್ನ ಗಂಗಾ ಪೂಜೆಗೆ ಕರ್ಕೊಂಡು ಹೋಗ್ತಿದ್ರು. ಈಗ 3 ವರ್ಷದಿಂದ ಈಗ ದೇವಸ್ಥಾನದ ಸಂಪೂರ್ಣ ನಿರ್ಮಾಣ ಕಾರ್ಯ ಆಗದಿರೋದ್ರಿಂದ ಎಲ್ಲರೂ ಕೂಡ ಇಲ್ಲೇ ಬಂದು ಪ್ರತಿ ವರ್ಷ ಏನು ಸಂಪ್ರದಾಯದಂತೆ ನಾವು ಇಲ್ಲಿ ಬಂದು ನಮ್ಮ ಮೀಸಲು ಕಾಸುಗಳನ್ನೆಲ್ಲ ಅರ್ಪಿಸಿ ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗಿ ನಮ್ಮ ಮನೆ ದೇವರನ್ನು ಆರಾಧನೆ ಮಾಡುವುದು ನಮ್ಮ ಸಂಪ್ರದಾಯ. ಆ ಸಂಪ್ರದಾಯದಂತೆ ನಾವು ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡಿದ್ವಿ. ನಾನು ಕೂಡ ಈ ಒಂದು ದೇವರಿಗೆ ಭಾಳ ಒಂದು ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ನಡ್ಕೊಳ್ತಾ ಇದ್ದೀನಿ. ನನಗೆ ನನ್ನ ಒಂದು ಏಳಿಗೆಗೆ ಪೂರಕವಾಗಿ ಆಶೀರ್ವಾದವನ್ನು ಶ್ರೀ ಪೆನ್ನೋಬಳ ಸ್ವಾಮಿ ಮಾಡಿರೋದ್ರಿಂದ ನಾನು ಯಾವತ್ತೂ ಕೂಡ ಈ ಒಂದು ದೇವರ ಭಕ್ತನಾಗಿ ನಾನಷ್ಟೇ ಅಲ್ಲ, ನಮ್ಮ ಕುಟುಂಬ ಮತ್ತು ನಮ್ಮ ಅಣ್ಣ ತಮ್ಮಗಳು, ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡ ಈ ದೇವರಿಗೆ ನಡ್ಕೊಂಡು ಬಂದಿದ್ದೀವಿ.